ಹಾಯ್, ಎಲ್ಲರಿಗೂ ನಮಸ್ಕಾರ. ಇದನ್ನು ಟೊಮೊಟೊ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹದ್ದು ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಮೆಂತ್ಯ, ಜೀರಿಗೆ ಮತ್ತು 1 ಸ್ಪೂನ್ ಸಾಸಿವೆ ಇರಲಿ. ಸ್ವಲ್ಪ ಎಣ್ಣೆ, ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಮೆಂತ್ಯನ ಮೊದಲು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಒಣಮೆಣಸಿನ್ಕಾಯಿ, ನಂತರ ಈರುಳ್ಳಿ, ಹೀಗೇನೇನಿದೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಹುಳಿಯಾಗಿರಲಿ ಅಂತ ಅಷ್ಟೇ. ಇದು ಎಣ್ಣೆಯಲ್ಲೇ ಅರ್ಧದಷ್ಟು ಫ್ರೈ ಆಗಬೇಕಾಗುತ್ತೆ. ಈರುಳ್ಳಿ ಇದೇನೇನು ಹಾಕಿದೆಯಲ್ವ ಅದೆಲ್ಲ 1/2% ಫ್ರೈ ಆಗಬೇಕು. ಅರ್ಧ ಬೆಂದಾದಮೇಲೆ ಟೊಮೆಟೊ ಹಾಕಬೇಕು. ನೋಡಿ, ಫ್ರೈ ಆಗ್ತಿದೆ. ಇವಾಗ ಆಗಿದೆ ಇದು. ಈ ಸಮಯದಲ್ಲಿ ಟೊಮೆಟೊ ಹಾಕಬೇಕು. ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದೊಂದು 3/4% ಬೇಯಬೇಕಾಗತ್ತೆ. ನೀರು ಹಾಕಬಾರ್ದು, ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಉಪ್ಪು ಹಾಕಿ ಅದು ಚೆನ್ನಾಗಿ ಬೇಗ ಬೇಯುತ್ತೆ, ಬೇಗ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಬೇಕಾಗಿರುವಷ್ಟು ಉಪ್ಪು ಹಾಕಿಬಿಟ್ಟು ಒಂದು 3/4% ಬೇಯಿಸ್ಬೇಕು. ಇದನ್ನು ನೋಡಿ, ಇವಾಗ ಇದಾಗಿದೆ, 3/4% ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಅಷ್ಟೇ ನೀರಿನಂಶ ಹೋಗಬೇಕು. ಸೊ ಈಗ ಮತ್ತೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿಲ್ಲ, ನೀರಿನಂಶ ಕಡಿಮೆ ಆಗಿದೆ. ಇದಾಗಿದೆ. ಇವಾಗ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು, ರುಬ್ಬಬೇಕು. ನೋಡಿ, ಇವಾಗ ಆಗಿದೆ. ನಿಮ್ಗೆ ಇದಕ್ಕೆ ಸಾಸಿವೆ, ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡುವಂಥದ್ದು. ಒಗ್ಗರಣೆ ಮಾಡಿ ಈ ರುಬ್ಬಿರ್ತೀವಲ್ಲ ಈ ಟೊಮೆಟೊ ಇದನ್ನು ಹಾಕಬೇಕು. ನೀರನ್ನು ಯೂಸ್ ಮಾಡಬಾರ್ದು, ರುಬ್ಬೋಕ್ಕೆ ಆಗಲಿ ಟೊಮೆಟೊ ಬೇಯಿಸೋವಾಗಲಿ ಆಗಲಿ ಎಣ್ಣೆಲೇ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ನಕ್ಕೆ, ಚಪಾತಿ, ದೋಸೆ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಬಾಣಲಿ ಎಲ್ಲ ಬಿಟ್ಕೊಳ್ತಾ ಇದೆ ಮತ್ತು ಎಣ್ಣೆ ಥರ ಕಾಣಿಸ್ತಾ ಇದೆ. ನಾನು ಎಷ್ಟು ಬೇಕಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಮತ್ತು ಇನ್ನೂ ಜಾಸ್ತಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಹಿಂಗೆ ರುಬ್ಬಾದ್ಮೇಲೆ ಈ ಥರ ನೋಡಿ, ಇನ್ನೂ ಜಾಸ್ತಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿದ್ರೆ ಆವಾಗ ಏನು ತಳ ಹಿಡಿಯಲ್ಲ. ನಾನು ಇದಕ್ಕೆ ರೊಟ್ಟಿ ಮಾಡಿದೆ. ರೊಟ್ಟಿಗಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.